ಮಾಡೋಕ್ಕೆ. ಬಟ್ ಫೈನಲಿ ಇವತ್ತು ದೇವರು ನಮಗೊಂದು ಚಾನ್ಸ್ ಕೊಟ್ಟಿದ್ದಾರೆ, ಬನ್ನಿ ಅಂತ. ಇಸ್ ಕಾಲಿಂಗ್ ಅಸ್. ಎಸ್, ಸೋ ಹ್ಯಾಪಿ. ನಾನು ನನ್ನ ಫ್ರೆಂಡ್ಸು ನನ್ನ ಸಿಸ್ಟರ್ ಹೋಗ್ತಾ ಇದ್ದೀವಿ. ವಿ ಹ್ಯಾವ್ ಬುಕ್ಡ್ ಸ್ಲೀಪರ್ ಕೋಚ್ ಬಸ್ ಬುಕ್ ಮಾಡಿದ್ದೀವಿ. ಸೊ ಇವಾಗ ಮೆಜೆಸ್ಟಿಕ್ ಫೈರ್ ಸ್ಟೇಷನ್ ಹತ್ರ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ ಹೌ ದಿಸ್ ಜರ್ನಿ ಬಿಗಿನ್ಸ್. ಪ್ಲೀಸ್ ಡೂ ಜಾಯ್ನ್ ಅಸ್ ವಿತ್ ದಿಸ್ ಬ್ಯೂಟಿಫುಲ್ ಜರ್ನಿ. 2 ಇಯರ್ಸಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ ಆ್ಯಂಡ್ ಫೈನಲಿ ವಿ ಆರ್ ಗೋಯಿಂಗ್ ಟು ತಿರುವಣ್ಣಾಮಲೈ. ವಿ ಆರ್ ಸೋ ಹ್ಯಾಪಿ ಆ್ಯಂಡ್ ವಿ ಹ್ಯಾಡ್ ಅ ಸ್ಮಾಲ್ ಟೀ ಬ್ರೇಕ್ 12:48ಗೆ. ಅದಾದಮೇಲೆ ವಿ ರೀಚ್ ತಿರುವಣ್ಣಾಮಲೈ ಅಟ್ 4 in the morning. ವಿ ವೆಂಟ್ ಟು ದ ರೂಮ್. ಎಲ್ಲ ನಿದ್ದೆಯಲ್ಲಿದ್ವಿ. ಬೇಗ ರೆಡಿ ಆಗಿಬಿಟ್ಟು ವಿ ಹ್ಯಾವ್ ಟು ಲೀವ್ ಅಂತ. ಬೈ ದ ಟೈಮ್ ವಿ ಗೆಟ್ ರೆಡಿ ಇಟ್ ವಾಸ್ 7 ಆಲ್ರೆಡಿ. ಬೇಗ ರೆಡಿ ಆ್ಯಂಡ್ ವಿ ವೆಂಟ್ ಟು ದ ದೇವಸ್ಥಾನ. ಅಲ್ಲಿ ದೇವ್ರದ್ದು ಎಂಟ್ರೆನ್ಸಲ್ಲಿ ದೇವ್ರದ್ದು ಬೊಟ್ಟೆಲ್ಲ ಇಡ್ತಾಯಿದ್ರು. ಹಾಗೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬೊಟ್ಟಿಟ್ಕೊಂಡು ವಿ ವೆಂಟ್ ಟು ದ ಮೇನ್ ಎಂಟ್ರೆನ್ಸ್. ದೇವ್ರದ್ದು ಮೇನ್ ಗೋಪುರಕ್ಕೆ ಹೋಗಿ ಅಲ್ಲಿ ದೇವರಿಗೆ ಕರ್ಪೂರ ಹಚ್ಚಿ ದೇವರಿಗೆ ಪ್ರಾರ್ಥನೆ ಮಾಡಿ ಆ್ಯಂಡ್ ಅಲ್ಲಿಂದ ವಿ ಸ್ಟಾರ್ಟೆಡ್ ಟು ಡೂ ಗಿರಿ ಪ್ರದಕ್ಷಿಣೆ. ದೇವಸ್ಥಾನದ ಮೇನ್ ಎಂಟ್ರೆನ್ಸ್ ಹೋದರೆ ಪಕ್ಕದ ರೋಡಿಂದ ಸ್ಟಾರ್ಟ್ ಆಗುತ್ತೆ. ಸೊ ವಿ ಸ್ಟಾರ್ಟೆಡ್ ಟು ವಾಕ್. ಆನ್ ದ ವೇ ನಮಗೆ 8 ಜ್ಯೋತಿರ್ಲಿಂಗಗಳ ದರ್ಶನ ಆಗುತ್ತೆ. ಸೊ ನಾವು ಹೋಗ್ತಾನೆ ನಡೀತಾನೆ ವಿ ಕ್ಯಾನ್ ಸಿ ದ ಟೆಂಪಲ್ಸ್ ದೇರ್. ಪ್ರತಿಯೊಂದು ಟೆಂಪಲು ತುಂಬ ಚೆನ್ನಾಗಿದೆ. ಇದೆಲ್ಲ ಮೇನ್ ರೋಡಲ್ಲೇ ಬರುತ್ತೆ, ಯಾವುದೋ ಸಂಧಿ ರೋಡು ಆ ಥರ ಎಲ್ಲ ಏನೂ ಇಲ್ಲ. ಆ್ಯಂಡ್ ನಾವು ಬೆಳಗ್ಗೆ ಸ್ಟಾರ್ಟ್ ಮಾಡಿದಾಗ ಇಟ್ ವಾಸ್ 7:45. ನಾವು ವಾಕ್ ಸ್ಟಾರ್ಟ್ ಮಾಡಿದಾಗ ಇಟ್ ವಾಸ್ ನಾಟ್ ಬಿಸಿಲಲ್ಲೆಲ್ಲ ಕ್ಲೌಡಿ ಇತ್ತು. ದಟ್ಸ್ ಹೌ ನಮಗೆ 7:45 ನಡೆಯೋಕ್ಕೆ ಆಗ್ತಾಯಿತ್ತು. ತುಂಬ ಜನ ನಡೀತಾಯಿದ್ರು. ಇದು ಫಸ್ಟ್ ಜ್ಯೋತಿರ್ಲಿಂಗ. ಇದನ್ನು ದರ್ಶನ ಮಾಡ್ಕೊಂಡು ವಿ ವಿಲ್ ಬಿ ಸ್ಟಾರ್ಟಿಂಗ್ ಅಂದರೆ ಹೋಗ್ತಾ ವಿ ವಿಲ್ ಫೈಂಡ್ ಆಲ್ ದ ಅದರ್ 7 ಎಲ್ಲನೂ ಮೇನ್ ರೋಡಲ್ಲೇ ಬರುತ್ತೆ. ತಾರ್ ರೋಡಿಂದ ಫುಟ್ಪಾತಿಗೆ ಬಂದ್ವಿ. ನಡೆಯೋಕ್ಕಾಗ್ತಾಯಿಲ್ಲ, ಕಾಲು ನೋವ್ತಿದೆ ಅಂತ. ಆ್ಯಂಡ್ ವಿ ಟುಕ್ ಅ ಸ್ಮಾಲ್ ಬ್ರೇಕ್. ನಡೆದು ಸುಸ್ತಾಗಿತ್ತು ಅಂತ. ವಿ ಹ್ಯಾವ್ ಕಂಪ್ಲೀಟೆಡ್ ಓನ್ಲಿ 4 kilometers ಆ್ಯಂಡ್ ಸ್ಟಿಲ್ 10 kilometers ಇಸ್ ಲೆಫ್ಟ್. ಆವಾಗಲೇ ಕಾಲೆಲ್ಲ ನೋವ್ತಾ ಇದೆ. ಆಫ್ಟರ್ ಅ ಶಾರ್ಟ್ ಬ್ರೇಕ್ ಅಗೇನ್ ವಿ ಸ್ಟಾರ್ಟೆಡ್ ಟು ವಾಕ್. 4 kilometers ಅಷ್ಟೇ ಮುಗಿಸಿದ್ದು ನಾವು. ಹೋಗ್ತಾ ವಿ ಫೌಂಡ್ ಪಿಕಾಕ್ಸ್ ಆ್ಯಂಡ್ ಡೀರ್ ಎಲ್ಲ ಇತ್ತು. ಇಟ್ ವಾಸ್ ಸೋ ಕ್ಯೂಟ್. ಅದು ರೋಡಲ್ಲೇ ಬಂದಿತ್ತು ಪಿಕಾಕು ಆ್ಯಂಡ್ ಡೀರ್ಸ್ ಎಲ್ಲ ತುಂಬ ಇದೆ ಅಲ್ಲಿ. ಆ್ಯಂಡ್ ಇವರು ಓಡ್ತಾ ಇದ್ದಾರೆ, ನಡೆಯೋಕ್ಕಾಗ್ತಾಯಿಲ್ಲ ಅಂದ್ಬಿಟ್ಟು. ಸೊ ಇವಾಗ ಟೈಮು 9:21. ಐ ಥಿಂಕ್ ಯು ಕ್ಯಾನ್ ಸಿ ದಿಸ್. ನಾವು ಎಷ್ಟು ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀವಿ? 8 kilometers ಕಂಪ್ಲೀಟ್ ಮಾಡಿದ್ದೀವಿ. 7 o'clock ವಿ ಸ್ಟಾರ್ಟೆಡ್ ಟು ವಾಕ್ ಆ್ಯಂಡ್ ನಾವು ಇಟ್ಸ್ 9:21. 8 kilometers ಅಷ್ಟೇ ಆಗಿರೋದು. ಇವಾಗ ಬಿಸಿಲು ಸ್ಟಾರ್ಟ್ ಆಗಿದೆ. ಬೆಳಗ್ಗೆಯಿಂದ ಇಟ್ ವಾಸ್ ಡ್ರಿಸ್ಲಿಂಗ್. ವಿ ವರ್ ಹ್ಯಾಪಿ, ಆರಾಮಾಗಿ ಮುಗಿಸ್ಬೋದು ಅಂತ. ಬಟ್ ಇವಾಗ ಬಿಸಿಲು ಇವಾಗ ಸ್ಟಾರ್ಟ್ ಆಗಿದೆ. ಸೊ ವಿ ಆರ್ ಸ್ಟಿಲ್ ವಾಕಿಂಗ್. ಲೆಟ್ಸ್ ಸಿ ಹೌ ಲಾಂಗ್ ವಿ ಟೇಕ್ ಟು ಕಂಪ್ಲೀಟ್ ದಿಸ್ ಪ್ರದಕ್ಷಿಣೆ. ಆ್ಯಂಡ್ ಹೋಗ್ತಾ ನಾ ಹೇಳ್ದಂಗೆ ವಿಲ್ ಫೈಂಡ್ ಆಲ್ ದ ಜ್ಯೋತಿರ್ಲಿಂಗ. ಇನ್ನು 9:32. ವಿ ಜಸ್ಟ್ ಫಿನಿಶ್ಡ್ 4 kilometers ಅಷ್ಟೇ ಮುಗಿಸಿದ್ದು. ಅಷ್ಟಕ್ಕೆ ಫುಲ್ ಸುಸ್ತಾಗಿದ್ವಿ ಆ್ಯಂಡ್ ಫುಲ್ ಪಾದ ಎಲ್ಲ ನೋವ್ತಾ ಇತ್ತು ಅಂದ್ಬಿಟ್ಟು ವಿ ಫೌಂಡ್ ಸಮ್ ಸ್ಟಾಲ್ಸ್ ದೇರ್. ಫುಡ್ ಮಸಾಜಸ್ ಇಟ್ಕೊಂಡಿರ್ತಾರೆ. ಸೊ ಕಾಲು ನೋಡಿದಾಗ ವಿ ಕ್ಯಾನ್ ಟೇಕ್ ದಟ್ ಮಸಾಜ್. ಸುಸ್ತಾಯಿತು. ಸೊ ವಿ ಹ್ಯಾವ್ ಸ್ಟಿಲ್ 4 kilometers ಟು ಗೋ. ಎಷ್ಟು ಕವರ್ ಮಾಡಿದ್ದೀವಿ? ಶಕ್ತಿನೇ ಇಲ್ಲ, ಯಾರಿಗೂ ಎನರ್ಜಿ ಎಲ್ಲ ಹೋಯಿತು ನೋಡಿ. ಅಲ್ಲಿ ಇಬ್ಬರು ಕೂತಿದ್ದಾರೆ ನೋಡಿ. ಡನ್. ಓ ಮೈ ಗಾಡ್, ಸೊ ಡ್ಯಾಮ್ ಟಯರ್ಡ್. ಸುಸ್ತಾಗ್ತಾ ಇದೆ ನಮಗೆ. So after walking 10 kilometers we again took a small break. ಎಳ್ನೀರು ಬ್ರೇಕ್ ತೊಗೊಂಡ್ವಿ. ಎಳ್ನೀರು ಕುಡಿಯೋಣ ಅಂತ. ತುಂಬ ಸುಸ್ತಾಗ್ತಾಯಿತ್ತು. ನನ್ನ ತಂಗಿ ಬೆಳಗ್ಗೆಯಿಂದ ಏನೂ ಕುಡ್ದಿರಲಿಲ್ಲ. ಅವಳು ಫಾಸ್ಟಿಂಗಲ್ಲೇ ನಡ್ಕೊಂಡು ಬಂದಳು ಆ್ಯಂಡ್ ನಾನು ಎಳ್ನೀರು ಕುಡಿದೆ. ಫೈನಲಿ ಶಿ ಅಕ್ಸೆಪ್ಟೆಡ್ ಫಾರ್ ಅ ಫುಟ್ ಮಸಾಜ್. ಅವಳಿಗೆ ಬೇಕಿತ್ತು ಪಾಪ.
ತೀರಾ ನಡೆಯೋಕ್ಕಾಗಲಿಲ್ಲ. ಅವಳು ಆಮೇಲೆ ಮಾಡಿಸ್ಕೊಳ್ಳೋಣ ಅಂತ ಶಿ ಕೇಮ್. ಆ್ಯಂಡ್ ಬೈ ದ ಟೈಮ್ ವಿ ರೀಚ್ ನಿಯರ್ ಗೋಪುರ ಇಟ್ ವಾಸ್ ಲೈಕ್ 2 o'clock ಅನಿಸುತ್ತೆ. ಫುಲ್ಲು ಬಿಸಿಲು, ಸುಡ್ತಾ ಇದೆ ಕಾಲು. ಆ್ಯಂಡ್ ಅಲ್ಲಿಂದ ನೋಡೋಕ್ಕೆ ಎಷ್ಟು ಹತ್ತಿರ ಆಯಿತು ನಾವು ಅಷ್ಟೇ ನಡೆದಿದ್ದೀವಿ. ಆ್ಯಂಡ್ ಫೈನಲಿ ಆರ್ ಗಿರಿ ಪ್ರದಕ್ಷಿಣೆ ಈಸ್ ಕಂಪ್ಲೀಟೆಡ್. ದೇವಸ್ಥಾನ ಗರ್ಭಗುಡಿ ಹತ್ರ ಬಂದು ದೇವಸ್ಥಾನ ಮೇನ್ ಎಂಟ್ರೆನ್ಸ್ ಹತ್ರ ಬಂದು ದೇವರಿಗೆ ದೀಪ ಹಚ್ಚಿ ವಿ ಎಂಡೆಡ್ ಆರ್ ಗಿರಿ ಪ್ರದಕ್ಷಿಣೆ. ಆ್ಯಂಡ್ ದೇವಸ್ಥಾನ ಒಳಗೆ ಹೋದ್ವಿ ದರ್ಶನಕ್ಕೆ ಅಂತ. ಸೊ ತುಂಬ ಕ್ಲೌಡಿ ಆಗಿತ್ತು, ಬಿಸಿಲಿರಲಿಲ್ಲ ವೆನ್ ವಿ ಎಂಟರ್ ಟೆಂಪಲ್. ತುಂಬ ಕ್ರೌಡ್ ಇತ್ತು, ತುಂಬ ರಶ್ ಇತ್ತು. ಆ್ಯಂಡ್ ವಿ ಥಾಟ್ ವಿಲ್ ಫಿನಿಶ್ ಇಟ್ ಆಫ್ ಸೂನ್ ಅಂತ. ಆ್ಯಂಡ್ ದೆನ್ ವಿ ವೆಯ್ಟೆಡ್ ಫಾರ್ 4 hours ಫಾರ್ ದರ್ಶನ. ಕ್ಯೂ ಅಲ್ಲಿ ನಿಂತಿದ್ವಿ. ಇಟ್ ವಾಸ್ ಅ ವೆರಿ ಡಿಫಿಕಲ್ಟ್, ಒಂಥರ ತುಂಬ ಕಷ್ಟಪಟ್ಟು ನಡ್ಕೊಂಡು ವಿ ಟುಕ್ ಆಲ್ಮೋಸ್ಟ್ 7 hours ಟು ಕಂಪ್ಲೀಟ್ ದಸ್ ಪ್ರದಕ್ಷಿಣೆ, ಯಾಕಂದರೆ ತುಂಬ ಬಿಸಿಲಿತ್ತು. ಆ್ಯಂಡ್ ಫೈನಲಿ ವಿ ಕಂಪ್ಲೀಟೆಡ್ ಆರ್ ಗಿರಿ ಪ್ರದಕ್ಷಿಣೆ. ಫೈನಲಿ ವಿ ಆರ್ ಡನ್ ವಿತ್ ದ ದರ್ಶನ. ಆಚೆ ಬಂದು ನೋಡಿದ್ರೆ ಫುಲ್ ಜೋರು ಮಳೆ ಬರ್ತಾಯಿತ್ತು. ವಿ ಆರ್ ಸೋ ಬ್ಲೆಸ್ಡ್ ಅನಿಸ್ತು ಆಫ್ಟರ್ ಅ ಲಾಂಗ್ ಅವರ್ಸ್ ಆಫ್ ಸ್ಟ್ರಗಲ್ ಬಿಸಿಲಲ್ಲಿ. ಆ್ಯಂಡ್ ವಿ ಆರ್ ಸೋ ಹ್ಯಾಪಿ, ದೇವರು ಮಳೆಯಲ್ಲಿ ನಡೆಯೋ ಥರ ಮಾಡ್ತೀವಿ ನಮಗೆ. ಆ್ಯಂಡ್ ಇದು ನಮ್ಮ ಲಾಸ್ಟ್ ಪಿಕ್ಚರು ಆಫ್ಟರ್ ಕಂಪ್ಲೀಟಿಂಗ್ ಗಿರಿ ಪ್ರದಕ್ಷಿಣೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.